ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ SSTV. ನಾನು ಅಶ್ವಿನಿ. ಇದೇ Jan 17ಗೆ ಕಣ್ಣಾ ಮುಚ್ಚೆ ಗಾಡೆಗೋಡೆ ಸಿನಿಮಾ ರಿಲೀಸ್ ಆಗ್ತಿದೆ. ಹಾಗಾಗಿ ಈ ಸಿನಿಮಾ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಇದ್ದಾರೆ ವಿಲನ್ ಹಾಗೂ ಹೀರೋ. ಇವರು ವಿಲನ್ ಮಾತ್ರ ಅಲ್ಲ, ಈ ಸಿನಿಮಾದ ಪ್ರೊಡ್ಯೂಸರ್ ಕೂಡ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದೀವಿ. ಸಿನಿಮಾ ಅಂದ್ರೆ ಒಂದ್ ಕನ್ಸು, ಒಂದ್ ಆಸೆ. ಸೊ ನಾವು ಕಂಡಂತ ಕನ್ಸು ಇದೇ 17ಗೆ ರಿಲೀಸ್ ಆಗ್ತಿದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸೊ ಇಷ್ಟು ವರ್ಷದಿಂದ ಒಂದು 2-3 ವರ್ಷದಿಂದ ಕಷ್ಟಪಟ್ಟು ಈಗ ತೆರೆ ಮೇಲೆ ಬರ್ತಿರೋಂಥದ್ದು ತುಂಬಾ ಖುಷಿ ಕೊಡ್ತಾ ಇದೆ. ಸರ್, ನಿಮ್ದು ಇದು ಕನ್ನಡದಲ್ಲಿ 3ನೇ ಸಿನಿಮಾ ಅಂತ ಅನ್ಸುತ್ತೆ. ಇದಕ್ಕೂ ಮೊದಲು ತುಳುದಲ್ಲಿ ಮಾಡಿದ್ರಿ, ಸಾಕಷ್ಟು ಮೂವಿಗಳನ್ನ ಮಾಡಿದ್ರಿ. ಇವಾಗ ಕನ್ನಡದಲ್ಲಿ 3ನೇ ಸಿನಿಮಾ ರಿಲೀಸ್ ಆಗ್ತಿದೆ. ಆಕ್ಚುಲಿ ಫಸ್ಟ್ ನಮ್ಮ ಕನ್ನಡದಲ್ಲಿ ಅವಕಾಶಗಳು ಸಿಗೋದೇ ಕಡಿಮೆ. ಹಾಗಿರುವಾಗ ಇದು ನಿಮ್ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಅಪ್ಪು ಸರ್ ಜೊತೆ ವರ್ಕ್ ಎಲ್ಲ ಮಾಡಿದೀರಾ. ಸೊ ಒಂದ್ ಲಕ್ಕಿ ಅಂತಾನೆ ಹೇಳ್ಬೋದು ನೀವು. ಹೇಗ್ ಅನ್ನಿಸ್ತಿದೆ ಈ ಸಿನಿಮಾ? ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಎಲ್ರು ತುಂಬಾ 100% ಪ್ರಯತ್ನ ಪಟ್ಟು ಮಾಡಿರುವಂತ ಸಿನಿಮಾ. ಸೊ ಸಿನಿಮಾ ಈಗ 17th ರಿಲೀಸ್ ಆಗ್ತಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ನಮ್ಮ ಪ್ರೊಡ್ಯೂಸರ್ಗೆ. ಸಿನಿಮಾ ಅಷ್ಟೇ ಅಲ್ಲ, ರಾಘವನ್ ಜೊತೆ ಆಕ್ಟ್ ಮಾಡೋಕ್ಕೂ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಸರ್, ಇವಾಗ ನೀವು ಪ್ರೊಡ್ಯೂಸರ್ ಆಗಿ ಮಾತಾಡ್ತೀರಾ, ವಿಲನ್ ಆಗಿ ಮಾತಾಡ್ತೀರಾ? ನೀವ್ ಕೇಳೋ ಕ್ವಶನ್ ನೀವ್ ಯಾವ ರೀತಿ ಕ್ವಶನ್ ಕೇಳ್ತೀರ ಆ ರೀತಿ ಎರಡು ಮಿಕ್ಸ್ ಆಗಿ ಮಾತಾಡೋಣ ಆಗಿದ್ರೆ. ಹೇಗೆ ಸರ್, ಈ ಸಿನಿಮಾ ಡೈರೆಕ್ಟರ್ ಬಂದು ಕತೆ ಹೇಳಿದಾಗ ನಿಮ್ಗೆ ಈ ತರ ಒಂದ್ ಕತೆ ಇರುತ್ತೆ ಅಂತ ಹೇಳಿದಾಗ? ಅಂದ್ರೆ ನಾವು ಆಕ್ಚುಲಿ ಫಸ್ಟ್ ಬೇರೆ ತರ ಕತೆ ಮಾಡ್ಕೊಂಡಿದ್ವಿ. ಇವಾಗ ನಾವೇನ್ ಮ್ಯಾಕ್ಸ್ ನೋಡಿದೀವಿ, ಒಂದ್ ರಾತ್ರಿ ನಡೆಯುವಂಥದ್ದು, ಆತರ ಒಂದ್ ಕತೆ ಇತ್ತು. ಬೇರೆ ತರ ಒಂದು ಕತೆ ಇತ್ತು. ಓಕೆ, ಇನ್ನು ಸ್ವಲ್ಪ ಬೇರೆ ತರ ಏನೋ ಮಾಡೋಣ ಅಂತ ಟ್ರೈ ಮಾಡಿ ನನಗೆ ಯೂಶಲಿ ಆಸ್ ಅ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ನನಗೆ ಈ ಸಸ್ಪೆನ್ಸ್ ಜಾನರ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಫುಲ್ ಕತೆ ತುಂಬಾ ಸೀರಿಯಸ್ ಆಗಿ ಹೋಗೋದು ನಂಗೆ ಇಷ್ಟ ಆಗಲ್ಲ. ಅಲ್ಲಲ್ಲಿ ಹಿಮರಸ್ ಇರ್ಬೇಕು, ಕಾಮಿಡಿ ಇರ್ಬೇಕು, ಲವ್ ಇರ್ಬೇಕು, ಅದೆಲ್ಲ ಬೇಕಾಗಿತ್ತು ನನಗೆ. ಸೊ ಅದೇ ತರ ಕತೆ ತಗೊಂಡ್ಬಂದ್ರು ನಮ್ಮ ಡೈರೆಕ್ಟರ್. ಕೇಳಿದೆ, ಚೆನ್ನಾಗಿತ್ತು, ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಇದು ನೆಗೆಟಿವ್ ಶೇಡ್ ನೀವು ಮಾಡ್ಬೇಕು ಅನ್ನೋದು ಹೇಗೆ ಡೈರೆಕ್ಟರ್ ಚಾಯ್ಸ್ ಆಗಿದೆ? ನೆಗೆಟಿವ್ ಅಂತ ಪಾಸಿಟಿವ್ ಅಂತ ನನ್ಗೇನು ಇರ್ಲಿಲ್ಲ. ಆಕ್ಟಿಂಗ್ ಮಾಡ್ಬೇಕಿತ್ತು. ಈಗ ಪ್ರೊಡ್ಯೂಸಿಂಗ್ ನಾನು ಏನಕ್ಕೆ ಮಾಡ್ತಾ ಇದ್ದೀನಿ ಅಂದ್ರೆ, ನಮಗೆ ಯಾರು ಕರೆದು ಅವಕಾಶ ಕೊಡೋಣ. ಸೊ ನಮ್ಮ ಒಂದು ಬೆಳೆನ ನಾವೇ ಬೇಯಿಸ್ಕೋಬೇಕು ಇವಾಗಿನ ಇದರಲ್ಲಿ. ಸೊ ಅದಕ್ಕೋಸ್ಕರ ನಾವು ಯಾವ್ದೋ ಒಂದು ಅವಾಗ ಯೋಚನೆ ಮಾಡಿದ್ರೆ, ಅಯ್ಯೋ ಒಂದು ಸಣ್ಣ ರೋಲ್ ಸಿಕ್ಕರೆ ಸಾಕಪ್ಪ, ಸ್ಕ್ರೀನ್ ಮೇಲೆ ಅವ್ರ ಜೊತೆ ಬಂದು ಸರ್ಟಿಫಿಕೇಟ್ ಬಂದು ಸಾಕು ಅಂತ ಸಾಕಷ್ಟು ಜನ ಇದಾರೆ ಆತರ ಕನ್ಸ ಇಟ್ಕೊಂಡಿರೋಂಥವ್ರು. ಸೊ ಅಂಥವ್ರು ನಾವು ಒಬ್ರು. ಇವಾಗ ಪ್ರೊಡ್ಯೂಸ್ ಮಾಡಿದೀವಿ ಅಂದ ತಕ್ಷಣನೇ ಹೀರೋನೇ ಆಗ್ಬೇಕು, ದೊಡ್ಡ ಮಟ್ಟಿಗೆ ಬರ್ಬೇಕು ಅನ್ನೋದೆಲ್ಲ ನನ್ಗೆ ಏನ್ ಇರ್ಲಿಲ್ಲ. ಒಂದು ಒಳ್ಳೆ ಕ್ಯಾರೆಕ್ಟರ್ ಬೇಕಿತ್ತು ನನ್ಗೆ ಅಷ್ಟೇ. ಸೊ ನಮ್ಮ ಡೈರೆಕ್ಟರ್ ಅದಕ್ಕೆ ಹಿಂಗಿದೆ ಅಂತೆಲ್ಲ ಹೇಳಿದ್ರು. ಓಕೆ, ಮಾಡ್ತೀನಿ ಅಂತ ಅಂತ. ಹಾಗಿದ್ರೆ ನೀವು ಆಕ್ಟರ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ ಪ್ರೊಡ್ಯೂಸ್ ಮಾಡಿದ? ಆಕ್ಟಿಂಗ್ ನನ್ ಮೇನ್ ಇಟ್ಟಿದ್ದು. ಆಕ್ಟಿಂಗು ಡೈರೆಕ್ಷನ್ ತುಂಬಾ ಇತ್ತು. ನಾನು ತುಂಬಾ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೆ. ಈ ಪ್ರೊಡಕ್ಷನ್ ಅನ್ನೋದು ಅವೆರಡು ಹುಚ್ಚಿತ್ತಲ್ಲ, ಸೊ ಅದಕ್ಕೆ ಇದೊಂದು ಪುಷ್ ಕೊಟ್ಟು ಪ್ರೊಡ್ಯೂಸ್ ಮಾಡಂಗ್ ಆಯ್ತು. ಸರ್, ಇವಾಗ ಟ್ರೈಲರ್ ನೋಡಿದಾಗ ಇದು ಕಂಪ್ಲೀಟ್ ಸಸ್ಪೆನ್ಸ್ ಜಾನರ್ ಅಲ್ಲಿ ಹೋಗುತ್ತೆ. ಒಳ್ಳೆ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಗುತ್ತೆ ವಿತ್ ಪರ್ಫಾರ್ಮೆನ್ಸ್ ನೋಡಿದ್ರೆ. ಮತ್ ಕಾಂಬಿನೇಷನ್, ರಾಘಣ್ಣ ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹೇಗಿತ್ತು ಸರ್ ಈ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು, ಯಾಕಂದ್ರೆ ಒಬ್ಬ ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಸೊ ಯೂಶುವಲಿ ಡಿಟೆಕ್ಟಿವ್ ಅಂದ್ರೆ ರಿಯಲ್ ಕ್ಯಾರೆಕ್ಟರ್ ಅಲ್ಲ, ನಮ್ ಸರೌಂಡಿಂಗ್ ಅಲ್ಲಿ ಆ ಕ್ಯಾರೆಕ್ಟರ್ ಇಲ್ಲ. ಬಟ್ ಆತರ ಒಂದು ಕ್ಯಾರೆಕ್ಟರ್ ಮಾಡೋದಂದ್ರೇನೆ ಓಕೆ, ಏನೋ ಡಿಫ್ರೆಂಟ್ ಆಗಿದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದೇ ಚಾಲೆಂಜಿಂಗ್. ನನ್ ಜೊತೆ ರವಿರಾಮ ಕುಂಜ ಅಂತ ಆಕ್ಟರ್ ಇದಾರೆ ಮಂಗಳೂರು, ಅವ್ರ ಜೊತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಸೇಮ್ ಹೀರೋಯಿನ್ ಜೊತೆ ಆಗ್ಲಿ, ಮೇಜರ್ ಆಗಿ ರಾಘಣ್ಣನ್ ಜೊತೆ ಇದ್ದಾಗ ನಾನು, ಯಾಕಂದ್ರೆ ನನಗೆ ಅಬ್ಸರ್ವ್ ಮಾಡಕ್ ತುಂಬಾ ಇಷ್ಟ, ಎಲ್ರು ನೋಡ್ತಾ ಇರ್ತೀನಿ. ಸೊ ಅವ್ರು ಬಂದಾಗ ಫುಲ್ ಅಬ್ಸರ್ವ್ ಮಾಡಿ ಯಾವ ತರ ಅವ್ರು ಅಪ್ರೋಚ್ ಮಾಡ್ತಾರೆ ಕ್ಯಾರೆಕ್ಟರ್ನ, ಯಾವ ತರ ಅವ್ರು ಡೈಲಾಗ್ ತಗೋತಾರೆ, ಯಾವ ತರ ಬಿಹೇವ್ ಮಾಡ್ತಾರೆ ಸೆಟ್ ಅಲ್ಲಿ. ಸೊ ಅದನ್ನೆಲ್ಲ ತುಂಬಾ ಅಬ್ಸರ್ವ್ ಮಾಡಿ ತುಂಬಾ ಚೆನ್ನಾಗಿತ್ತು. ಸೊ ಅದೇ ಥ್ಯಾಂಕ್ ಯು ಅಂತಾನೆ ಹೇಳ್ಬೇಕು. ಪ್ರೊಡ್ಯೂಸರ್ ಬೇಡ, ವಿಲನ್ ಬಗ್ಗೆ ಹೇಳಿ ಇವಾಗ. ನೋಡಿ, ಎಲ್ಲರ ಕಾಂಬಿನೇಷನ್ ಇರೋದು ವಿಲನ್ ಕಾಂಬಿನೇಷನ್. ಅದೇ ಅದಕ್ಕೆ ಹೇಳಿದ್ರು, ಪ್ರೊಡ್ಯೂಸರ್ ಬೇಡ, ವಿಲನ್ ಬಗ್ಗೆ ಹೇಳಿ. ಫೈಟ್ ಮಾಡಿದ್ದಾರೆ ಅದಕ್ಕೆ ಸಿನಿಮಾನೇ. ಫಸ್ಟ್ ಸಿನಿಮಾ ಅಂತ ಗೊತ್ತಿಲ್ಲ ನನಗೆ, ಯಾಕಂದ್ರೆ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ಕೂ ಆಗಲ್ಲ, ಯಾಕಂದ್ರೆ ಸಿನಿಮಾ ಕತೆ ಟಚ್ ಆಗುತ್ತೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಹೇಳಿದ್ರೆ. ಬಟ್ ನನ್ ಕ್ಯಾರೆಕ್ಟರ್ಗೆ ತೊಂದರೆ ಕೊಟ್ಟಿದ್ದಾರೆ. ಸೊ ನನ್ ಪಾಸಿಟಿವ್ ಅವ್ರು ನೆಗೆಟಿವ್ ಆಗಿದ್ದಾರೆ. ಅದ್ರ ಜೊತೆಗೆ ನನ್ ಕೆಲಸ ನಾನು ಮಾಡಿದೀನಿ. ಹೌದು, ಅಂದ್ರೆ ನಾಟ್ ಓನ್ಲಿ ಆಸ್ ಅನ್ ಆಕ್ಟರ್, ಆಸ್ ಅ ಪ್ರೊಡ್ಯೂಸರ್ ಕೂಡ
ನನ್ ಸಿನಿಮಾ ಹುಚ್ಚಿಗೆ ಅವ್ರ ಸಿನಿಮಾ ಹುಚ್ಚು ಸೇಮ್ ಲೆವೆಲ್ ಅಲ್ಲಿ ಇದೆ. So, ಎಲ್ಲ ಹುಚ್ಚರು ಸೇರ್ಕೊಂಡೆ ಮಾಡ್ತಾರೆ. ಯಾಕಂದ್ರೆ ಹುಚ್ಚರು ಆ ಹುಚ್ಚುತನ ಇದ್ರೇನೆ ಸಿನಿಮಾ ಮಾಡಕ್ಕಾಗಲ್ಲ. ಇಲ್ಲ ನಾರ್ಮಲ್ ಆಗಿತ್ತು ಅಂದ್ರೆ ಯಾರು ಸಿನಿಮಾ ಮಾಡಲ್ಲ. ಹೌದು. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅಷ್ಟೇ, ಹೋಪ್ಫುಲಿ ಇನ್ನು ಮುಂದೆ ಇನ್ನೂ ಜಾಸ್ತಿ ಸಿನಿಮಾ ಜೊತೆ ಮಾಡೋಣ, ಹೊಸ ಸಿನಿಮಾ ಮಾಡೋಣ ಅಂತ ಅನ್ಕೊತೀನಿ. ಖಂಡಿತ. ಡಿಟೆಕ್ಟಿವ್ ಕ್ಯಾರೆಕ್ಟರ್ ಅಂದ್ರೆ ತುಂಬಾ ರೆಸ್ಪಾನ್ಸಿಬಲ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟು ಈಸಿಯಾಗಿ ಪ್ಲೇ ಮಾಡಕ್ ಆಗಲ್ಲ. ಅದಕ್ಕೆ ಆದಂತ ಒಂದಿಷ್ಟು ಜವಾಬ್ದಾರಿ ಆಗಿರ್ಬೋದು, ಅದೊಂದು ಗತ್ತು ಈ ತರದ್ ಇರುತ್ತೆ. ಹಾಗಿರುವಾಗ ಅದಕ್ಕೇನಾದ್ರೂ ರಿಹರ್ಸಲ್ ಆಗ್ಲಿ ಈ ತರದ್ ಏನಾದ್ರು ರೆಫರೆನ್ಸ್ ಏನಾದ್ರು ಮಾಡಿದ್ರ? ಸಿನಿಮಾ ಬೇರೆ ಸಿನಿಮಾಗಳು ನೋಡಿದ್ದೆ. ಆಮೇಲೆ ನನಗೆ ಪ್ಲಸ್ ಆಗಿರೋದು ರೈಟಿಂಗ್ ಆಲ್ರೆಡಿ ರೆಡಿ ಆಗಿತ್ತು ಯಾವ ತರ ಕ್ಯಾರೆಕ್ಟರ್ ಬೇಕು ಅಂತ. ಅದ್ರ ಜೊತೆಗೆ ನನ್ ಕ್ಯಾರೆಕ್ಟರ್ ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ. ಸೊ ನನ್ನ ಅಸಿಸ್ಟೆಂಟ್ ಆಗಿ ಬರುವಂತ ರಘುರಾಮಕುಂಜ ಅವ್ರದ್ದು ಕಾಮಿಡಿ ಹೋಗುತ್ತೆ. ಸೊ ಆ ರ್ಯಾಪೋ ಇಂದ ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗಿ ಪ್ಲೇ ಆಗಿದೆ. ತುಂಬಾ ಹೆಲ್ಪ್ ಆಯ್ತು ನನಗೆ. ಸರ್, ಇದೇನಿದು ಕಣ್ಣ ಮುಚ್ಚೆ ಕಾಡೆ ಕೂಡೆ? ಇದು ಕಣ್ಣ ಮುಚ್ಚೆ ಕಡೆ ಕೂಡ ನಾನು ಸಾಕಷ್ಟು ಕಡೆ ಹೇಳಿರೋದ್ರಿಂದ ನಾವು ಅದು ಆ ಟೈಟಲ್ ಅದೇನು ಹೇಳ್ತೀವಿ ಎಲ್ರಿಗೂ ಗೊತ್ತು. ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ವಿ ಒಂದು ಲೈನ್ ಅದು, ಕಣ್ಣ ಮುಚ್ಚೆ ಕಾಡೆಗೂಡೆ ಉದ್ದಿನ ಮುಟ್ಟೆ ಗೊತ್ತಾಯ್ತು. ಅದೊಂದು ಸಾವಿನ ಗೀತೆನೂ ಸಹ ಅವರು ಕಣ್ಣ ಮುಚ್ಚೆ ಕಾಡೆಗೂಡೆ ಅದೇನ್ ಪ್ರತಿಯೊಂದು ಲೈನು ಅದಕ್ಕೆ ರಿಲೇಟೆಡ್ ಆಗುತ್ತೆ. ಸೊ ಅದೇ ತರ ನಮ್ಮ ಒಂದು ಸಿನಿಮಾದಲ್ಲಿ ಕೆಲವೊಂದು ಸನ್ನಿವೇಶಗಳು, ಕೆಲವೊಂದು ಸಿಚುವೇಶನ್ಗಳು ನಮ್ಮ ಹೀರೋಯಿನ್ ಫೇಸ್ ಮಾಡೋದು ಅದಕ್ಕೆ ರಿಲೇಟೆಡ್ ಆಗೋ ತರ ಎಲ್ಲ ಇದೆ. ಸೊ ಅದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಈ ಟೈಟಲ್ ಮಾಡ್ಕೊಂಡಿರೋದು. ಸೊ ಆ ಟೈಟಲ್ ಅಂಡ್ ಆ ಟೈಟಲ್ ಕ್ಯಾಚಿ ಆಗು ಇತ್ತು, ಕಣ್ಣ ಮುಚ್ಚೆ ಕಾಡೆಗೂಡೆ. ಎಲ್ಲೋ ಅದ್ ಕೇಳಿದ ತಕ್ಷಣ ಎಷ್ಟೋ ಜನಗಳಿಗೆ ನೆನಪಾಗುತ್ತೆ, ಚಿಕ್ಕ ವಯಸ್ಸಲ್ಲಿ ನಾವು ಆಡ್ತೀವಿ ಅಂತದ್ದು ಅಂತ ಅಂದ್ಬಿಟ್ಟು ಎಲ್ಲ ನೆನಪಾಗುತ್ತೆ. ಕ್ಯಾಚಿ ಆಗಿತ್ತು, ಮತ್ತೆ ಸಿನಿಮಾಗೂ ಅದೇ ಸೂಟ್ ಆಯ್ತು ಅಂತ. ಪ್ರೊಡಕ್ಷನ್ ಹೌಸ್ ನಿಮ್ ವೈಫ್ ಇಂದ, ಅಂದ್ರೆ ನಿಮ್ಮ ವೈಫ್ ಅಂತ ಹೇಳಿ ಮೇನ್ ಹೆಸರಿದೆಯಲ್ಲ, ಸೊ ಅವರನ್ನು ಒಂದು ಕ್ಯಾರೆಕ್ಟರ್ ಮಾಡಿಸಬಹುದಿತ್ತೇನೋ? ಅವಾಗಿನ ಮದ್ವೆನೇ ಆಗಿರ್ಲಿಲ್ಲ, ಲವ್ ಮಾಡ್ಕೊಂಡಿದ್ವಿ ಅಷ್ಟೇ. ಲವ್ ಟೈಮ್ ಅಲ್ಲೇ ಅದು ಆಕ್ಚುಲಿ ಗ್ರೇಟ್ ಅಲ್ವಾ? ಹಾಗಿದ್ರೆ ಅವ್ರು ಇನ್ನು ಆಕ್ಚುಲಿ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ. ಅವಾಗ ಯಾಕೆ ಸ್ಕ್ರೀನ್ ಮೇಲೆ ತರಿಸ್ಬಿಟ್ಟು ಏನೋ ನಡೀತಾ ಇದೆಯಲ್ಲ ಅಂತ ಅಂದ್ಬಿಟ್ಟು ಅವ್ರ ಮನೆಗೂ ಡೌಟ್ ಬಂದು, ನಮ್ಮ ಮನೆಗೂ ಡೌಟ್ ಬಂದು, ಇವಾಗೆಲ್ಲ ಓಕೆ, ಮದ್ವೆ ಎಲ್ಲ ಆಗಿದೆ. ಮದ್ವೆ ಆಗಿ 1 ವರ್ಷ ಆಯ್ತು. ಅಲ್ಲ, ಸಿನಿಮಾದಾಗ ನಿಮ್ ಮಗಳು ಹೆಸರಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಮನೇಲಿ ಒಪ್ಸಿ ಮದ್ವೆ ಆದ್ರ ಹೇಗೆ? ಅದಕ್ಕೂ ಮೊದಲೇ ಒಪ್ಪಿಗೆ ಆಗುತ್ತೆ? ಆತರ ಅಲ್ಲ, ಅಂದ್ರೆ ಅವಳು ಮನೆಗ್ ಬಂದಾಗಿನ ಒಂದ್ ಸ್ವಲ್ಪ ಒಂಚೂರು ಪಾಸಿಟಿವಿಟಿ ಅನ್ನೋದು ಜಾಸ್ತಿ ಆಗಿದೆ. ಯೂಶಲಿ ಅಲ್ವಾ ಹೆಣ್ಮಕ್ಳು ಮನೆಗ್ ಬಂತು ಅಂದ್ರೆ ಅದು ಬೇರೆನೆ ಒಂದು ವೈಬ್ರೇಷನ್. ಸೊ ಅದಕ್ಕೋಸ್ಕರ ಅವಳ ಹೆಸರು ಮಾಡೋಣ ಅಂತ ಅಷ್ಟೇ. ಅದು ಕಂಪ್ಲೀಟ್ ಆದ್ಮೇಲೆ ನೋಡಿದ್ರ ಸಿನಿಮಾ? ಅಂದ್ರೆ ಮೀನ್ಸ್ ನೀವ್ ಟೀಮ್ ನೋಡುವಾಗ ಏನ್ ಹೇಳಿದ್ರು ನೋಡಿ? ಅವರು ಕೆಲವೊಂದ್ ಕಡೆ ಹೇಳಿದ್ರು ಪಾಯಿಂಟ್, ಅದನ್ನ ರೆಡಿ ಮಾಡಿದ್ವಿ. ನಮಗೂ ಅನಿಸ್ತು, ನಾವೇನು ಕೆಲವೊಂದು ಪಾಯಿಂಟ್ ನೋಟ್ ಮಾಡ್ಕೊಂಡಿದ್ವು ಅದನ್ನ ಅವರು ಹೇಳಿದ್ರು. ಸೊ ಅದನ್ನು ರೆಡಿ ಮಾಡಿ ಮತ್ತೆ ಇನ್ನೊಂದ್ಸಲ ಸ್ವಲ್ಪ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿ. ಇವಾಗ ಕಂಪ್ಲೀಟ್ ಸ್ಟಾರ್ ಕ್ಯಾಸ್ಟ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ನೋಡಿದ್ರೆ. ಹೇಗೆ ಸರ್ ಸೆಲೆಕ್ಷನ್ ಎಲ್ಲ ಹೇಗ್ ಮಾಡಿದ್ರಿ? ಸೆಲೆಕ್ಷನ್ ಎಲ್ಲ ಅದೇ ನಮ್ಮ ಡೈರೆಕ್ಟರ್ ಹಿಂಗ್ ಬೇಕು ಅಂತ ಅಂದ್ರು. ಇನ್ನೂ ಹೈ ಎಕ್ಸ್ಪೆಕ್ಟೇಷನ್ ಎಲ್ಲ ಇತ್ತು. ನಮ್ಮ ಬಜೆಟ್ ನೋಡ್ಕೊಂಡು ನಾವ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡಿ ಸಾಕು ಇವಾಗ ನಮ್ ಬಜೆಟ್ ಗೆ ಇದೆಲ್ಲ ಹೆಂಗ್ ಅಂದ್ರೆ ನಮ್ಗೆ ಮೇನ್ ಆಗಿ ಪ್ಲಸ್ ಪಾಯಿಂಟ್ ಆಗಿರೋದು ಮಂಗಳೂರು ಕಡೆ ಸಾಕಷ್ಟು ಕಲಾವಿದರಿದ್ದಾರೆ. ಅರವಿಂದ್ ಬಳ್ಳಾರ್ ಆಗಿರ್ಬೋದು, ಆಮೇಲೆ ದೀಪಕ್ ರೈ ಕಣಜೆ ಆಗಿರ್ಬೋದು, ಪುಷ್ಪರಾಜ್ ಬಳ್ಳಾರ್ ಆಗಿರ್ಬೋದು, ಜ್ಯೋತಿ ಶೆಟ್ಟಿ ಆಗಿರ್ಬೋದು, ವಿರಾಮ್ ಕುಂಜ ಅವರು ಮತ್ತೆ ಇವ್ರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರ್ತದೆ. ಈ ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ನಾವೇನ್ ಹೇಳ್ತೀವಿ, ತುಂಬಾ ಸೀರಿಯಸ್ ಆಗಿ ಹೋಗಲ್ಲ ಸಿನಿಮಾ. ಇವ್ರದ್ದು ಮತ್ತೆ ಅವ್ರ ಕಾಂಬಿನೇಷನ್ ಜನಗಳಿಗೆ ನಗು ತರಿಸುತ್ತೆ. ಸೊ ಅದೂನು ಇದೆ. ಆಮೇಲೆ ಇವರು ಯಾರು ನಮ್ ಜ್ಯೋತಿ ಶೆಟ್ಟಿ ಆಗಿರ್ಬೋದು. ಸೊ ಅವರೆಲ್ಲ ಆಲ್ಮೋಸ್ಟ್ ಮಂಗಳೂರು ಆರ್ಟಿಸ್ಟ್ ಮಾಡ್ಕೊಂಡಿರೋದ್ರಿಂದ ನಮ್ಗೂ ಎಲ್ಲಾ ರೀತಿನೂ ನಮ್ಗೂ ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ ಎಲ್ಲಾ ರೀತಿನೂ ಉಪಯೋಗ ಆಯ್ತು ಅಂತ ಹೇಳ್ಬೋದು. ಇದು ರಾಘಣ್ಣ ಅವರು ಈ ಸಿನಿಮಾದಲ್ಲಿ ಒಂದು ತುಂಬಾ ಅದ್ಭುತವಾದ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರ ಸೆಲೆಕ್ಷನ್ ಈ ಪಾತ್ರಕ್ಕೆ ಇವರೇ ಬೇಕಿತ್ತು ಅನ್ನೋದು ಹೇಗೆ? ಅಂದ್ರೆ ಅವರು ರಾಘಣ್ಣ ಅವ್ರು ಮಾಡಿರುವಂತ ಕ್ಯಾರೆಕ್ಟರ್ ಬಂದು ರಿಟೈರ್ಡ್ ಡಾಕ್ಟರ್ ಕ್ಯಾರೆಕ್ಟರ್. ಅದು ಸ್ವಲ್ಪ ಏಜ್ ಪರ್ಸನ್ ಬೇಕಾಗಿತ್ತು. ಸೊ ರಾಘಣ್ಣ ಅವರು ನಮ್ ಫಸ್ಟ್ ಆಪ್ಷನ್ ಬಂದಿದ್ರು ರಾಘಣ್ಣ. ನಮ್ ಬೇರೆಯವರು ತಲೆಗೆ ಬಂದಿರ್ಲಿಲ್ಲ. ಅವ್ರನ್ನೇ ಇದ್ ಮಾಡೋಣ, ಒಂದು ಅಪ್ರೋಚ್ ಮಾಡೋಣ ಅಂತ ಮಾಡಿದ್ವಿ. ಕತೆ ಕೇಳಿ ತುಂಬಾ ಖುಷಿ ಆದ್ರು. ಖುಷಿಯಿಂದಾನೇ ಎಲ್ಲ ಒಪ್ಕೊಂಡು ಖುಷಿಯಿಂದಾನೇ ಮಾಡ್ಕೊಟ್ರು. ಹೇಗೆ ಸರ್ ಅವ್ರದ್ದು ಮಂಗಳೂರಲ್ಲಿ ಶೂಟ್ ಇತ್ತಾ ಅಥವಾ ಬೆಂಗಳೂರಲ್ಲಿ? ನಮ್ಗೆ ಅವ್ರಿಗೆ ಅನುಕೂಲ ಆಗೋ ತರನೇ ನಾವು ಮಾಡ್ತಿದ್ವಿ. ಮಂಗಳೂರು ಪಾಪ ಅವ್ರಿಗೂ ರಿಸ್ಕ್. ಸೊ ಅವ್ರು ಬೆಂಗಳೂರು ಅನುಕೂಲ ಕಂಫರ್ಟಬಲ್, ನಾವು ಅಲ್ಲೇ ಮಾಡಿದ್ವಿ. ಸರ್ ನೀವು ಪುನೀತ್ ಸರ್ ಜೊತೆ ವರ್ಕ್ ಮಾಡಿದ್ರೆ, ನಾನು ಹೇಳ್ದೆ ಅವಾಗ ನೀವು ಅವ್ರ ಜೊತೆ ಕೆಲಸ ಮಾಡಿದ್ರೆ ಅಂದ್ರೆ ಲಕ್ಕಿ ನೀವು ಅಂತ. ಹಾಗಿರುವಾಗ ಅವ್ರ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್
ಭೇಟಿ ಆಗಿದೆ. ಬಟ್ ಮೇಜರ್ ಭೇಟಿ ಅವರು ನಮ್ ಸಿನಿಮಾ ಸೆಟ್ಟಿಗೆ ಬಂದಿದ್ರು. ಸೊ ಅವಾಗ ಫುಲ್ ಏನು ಸ್ಟಾರ್ ಬಾಯ್ ಮೂಮೆಂಟ್ ತರ ದೂರದ ಕಾರ್ ಇದ್ದಾಗಲೇ ವಾವ್ ಫ್ಯಾನ್ ಬಾಯ್ ತರನೇ ಆ ಒಂದು ಅವರಾನೇ ಗೊತ್ತಾಗುತ್ತೆ. ಯಾಕಂದ್ರೆ ಅವರು ನಮ್ಗಿರೋ ಡ್ರೀಮ್ ಆಲ್ರೆಡಿ ಅಚೀವ್ ಮಾಡಿರೋರು. ಸೊ ಆ ಒಂದು ಗೌರವ ತುಂಬಾ ಅದೇ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆ ಮೂಮೆಂಟ್. ಯಾಕಂದ್ರೆ ಅವರು ನಮ್ಮ ತುಂಬಾ ನ್ಯೂ ಕಮರ್ಗೆ ಸಖತ್ ಸಪೋರ್ಟ್ ಮಾಡ್ತಿದ್ರು. ಸೊ ಅದನ್ನ ತುಂಬಾ ಮಿಸ್ ಮಾಡ್ತೀನಿ. ಏನಾದ್ರು ಮಾತಾಡಿದ್ರ ಹೇಗೆ ಮಾತಾಡಕ್ ಟ್ರೈ ಮಾಡಿದ್ರ? ಇಲ್ಲ ಮಾತ್ ಬರಲ್ಲ. ಖಂಡಿತ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಅಷ್ಟೇ ಅಷ್ಟೇ ಅಷ್ಟೇ. ಸೂಪರ್. ಇವಾಗ ರಾಘಣ್ಣ ಅವ್ರ ಜೊತೆ ಅಂತೂ ಮಾತಾಡಕ್ಕಾಗಿಲ್ಲ. ಇವಾಗ ರಾಘಣ್ಣ ಅವ್ರ ಜೊತೆ ಅಷ್ಟ್ ತುಂಬಾ ಕ್ಲೋಸ್ ಅಲ್ಲಿ ಆಕ್ಟ್ ಮಾಡುವಂತ ಅವಕಾಶನೇ ಸಿಕ್ಕಿತ್ತು. ಸೊ ಅವರಿಂದ ನೀವು ತಕ್ಷಣ ನಾನು ಹೇಳಿದೆ ಈ ತರ ಅಪ್ಪೋಸಲ್ ಭೇಟಿ ಆಗಿದ್ದೆ, ಅವ್ರಿಗೂ ತುಂಬಾ ಖುಷಿ ಆಯ್ತು. ಸೊ ಅದೇ ಏನೇ ಹೇಳಿ ಆ ಮೆಮರೀಸ್ಗೆ ತುಂಬಾ ಗ್ರೇಟ್ಫುಲ್ ಆಗಿದೆ. ತುಂಬಾ ನಾವು ಏನ್ ಹೇಳ್ಬೇಕು ಅಂದ್ರೆ ದೊಡ್ಡ ಮನೆಯವ್ರ ಬಗ್ಗೆ ಅವ್ರು ಮಾತಾಡುವಂತ ರೀತಿ, ಜನಗಳ ಹತ್ರ ನೆಡ್ಕೊಳ್ಳುವಂತ ರೀತಿ, ರಾಘಣ್ಣವ್ರಾಗಿರ್ಬೋದು, ಎಲ್ಲರೂ ಆಗಿರ್ಬೋದು. ನಾವು ಒಂದಾನೊಂದು ಕಾಲದಲ್ಲಿ ಅಣ್ಣವ್ರನ್ನ ಮೀಟ್ ಮಾಡಿದ್ವಿ ನಾವು. ಅಂದ್ರೆ ಅವರೆಲ್ಲ ತುಂಬಾ ನೋಡಿಲ್ಲ, ನಾವೇನ್ ನೋಡಿದೀವಿ ಅಷ್ಟರಲ್ಲಿ ಹೇಳೋದಾಯ್ತು ಅಂದ್ರೆ ತುಂಬಾ ವೆರಿ ಹಂಬಲ್. ಯಾರ ಸಣ್ಣ ವ್ಯಕ್ತಿ ಆದ್ರೂ ಕಾಫಿ ಲೋಟ ತೊಳೆಯೋನಾಗಿರ್ಲಿ, ಎಂತವನಾಗಿರ್ಲಿ, ಅವ್ರಿಗೂ ರೆಸ್ಪೆಕ್ಟ್ ಕೊಡುವಂತ ಗುಣ ಅಲ್ಲಿರೋರು ಎಲ್ಲರಿಗೂ. ಸೊ ಅದರಿಂದ ತುಂಬಾನೇ ಕಲಿಬೇಕಾಗುತ್ತೆ. ಸೊ ನಿಮ್ ಫಸ್ಟ್ ಮೂವಿಗೆನೆ ದೊಡ್ಡ ಮನೆ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ತುಂಬಾನೇ ದೊಡ್ಡ ಆಶೀರ್ವಾದ. ಅದೇ ಇವಾಗ ಈ ಜರ್ನಿಯಲ್ಲಿ ರಾಘಣ್ಣ ಅವ್ರ ಕಡೆಯಿಂದ ಏನಾದ್ರು ನೀವು ಒಂದು ಕ್ಯಾರೆಕ್ಟರ್ನ ಅಳವಡಿಸ್ಕೊಂಡಿದ್ದೀರಾ ಅನ್ನೋದಾದ್ರೆ ಏನಿರ್ಬೋದು? ಅದೇ ಒಂದು ಅವ್ರದ್ದು ರಾಘಣ್ಣವ್ರ ಅದೇ ಹೇಳ್ದಂಗೆ ಮೆಮೊರಿ ಪವರ್ ತುಂಬಾ ಚೆನ್ನಾಗಿ. ಸೊ ಅದನ್ನ ನಾವು ಕಲಿಬೇಕು, ಇನ್ನು ಅಳವಡಿಸ್ಕೊಳ್ತಾ ಇದೀವಿ. ಹಿಂಗೆ ಇವಾಗ ಹೇಳಿದ್ದು ನಾಳೆ ನೆನಪಿರೋಣ ಒಂದೊಂದ್ಸಲಿ ಟೆನ್ಷನ್ ಅಲ್ಲಿ, ತುಂಬಾ ಟೆನ್ಷನ್ ಅಲ್ಲಿ. ಸೊ ಹಂಗಾಗುತ್ತೆ ಅದೊಂದು. ಮತ್ತೆ ಹಂಬಲ್ನೆಸ್, ಏನೇ ಆದ್ರೂ ಕಣ್ಣನ್ ಮಕ್ಳೆ ಒಂದೊಂದ್ಸಲಿ ನಾವುಗಳು ಅಂತೆಲ್ಲ ಅನ್ಸುತ್ತೆ ಒಂದೊಂದ್ಸಲಿ. ಅದನ್ನ ತುಂಬಾ ಕಲಿಬೇಕು ರಾಘಣ್ಣವ್ರ ಕಡೆಯಿಂದ, ಮತ್ತೆ ದೊಡ್ಡ ಮನೆಯವ್ರ ಕಡೆಯಿಂದ ಅಷ್ಟೇ. ನೀವು ಸಾಫ್ಟ್ ನೇಚರ್ ಆಗಿ ಯಾವ ತರ ಒಬ್ರು ಆ ಮನುಷ್ಯತ್ವ, ಹ್ಯುಮ್ಯಾನಿಟಿ, ಆ ಹಂಬಲ್ನೆಸ್, ಅದೇ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿದ್ದಾರೆ. ಸೂಪರ್. ಅದೇ ದೊಡ್ಡ ಮನೆಗೆ ಹೆಸರಾಗಿರೋದೇ ಅದಲ್ವಾ. ಇವಾಗ ನಮ್ ಸಿನಿಮಾದಲ್ಲಿ ಕಂಪ್ಲೀಟ್ ಸ್ಟೋರಿ ಹೇಗೆ ಸರ್? ರಿಯಲ್ ಬೇಸ್ಡ್ ಸ್ಟೋರಿನಾ ಅಥವಾ ಕತೆ ಹೆಣ್ದಿರೋದಾ? ರಿಯಲ್ ಬೇಸ್ಡ್ ಎಂಟರ್ಟೈನ್ಮೆಂಟ್. ನಾವೇನು ಜನಗಳಿಗೆ ಅವ್ರು ಬಂದು ಕೂತ್ಕೊಂಡು ನಾವೇನು ಒಂದ್ 2 ಅವರ್ ಏನ್ ಕೊಡ್ತೀವಿ ಸಿನಿಮಾ, ಅವ್ರಿಗೆ ಅಷ್ಟು ಒಂದು ಎಲ್ಲಾ ತರ ಒಂದು ಪ್ಯಾಕೇಜ್ ಸಿಗ್ಬೇಕು. ಸಸ್ಪೆನ್ಸ್, ಥ್ರಿಲ್ಲರ್, ಲವ್, ಕಾಮಿಡಿ, ಫೈನಲ್ ಲಾಸ್ಟ್ ಅಲ್ಲಿ ಕತೆ ಎಲ್ಲ ಮುಗಿದ್ಮೇಲೆ ಹಿಂಗೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್. ಅದಂತೂ ಅಷ್ಟು ನಮಗ್ ಬೇಕಾಗಿತ್ತು. ಬಟ್ ಕತೆ ಹೋಗ್ತಾ 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 ಒಂದು ಲಾಸ್ಟ್ ಅಲ್ಲಿ ನಿಮ್ಗೆ ಗೊತ್ತಾಗುವಂತದ್ದು ಇದೆ. ಲಾಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಇಂದ ಎಲ್ಲ ರಿವೀಲ್ ಆಗುವಂತದ್ದೇ ಇರೋದು. ಸೊ ನಾವು ಇಷ್ಟು ವರ್ಷ ನೋಡ್ಕೊಂಡ್ ಬಂದಿರುವಂತದ್ದು ಸಸ್ಪೆನ್ಸ್ ಥ್ರಿಲ್ಲರ್ ಏನೇನಿದೆ ಅದೆಲ್ಲ ಆಲ್ಮೋಸ್ಟ್ ಹಂಗೆ ಬರುತ್ತೆ. ಅಂದ್ರೆ ಲಾಸ್ಟ್ ಅಲ್ಲಿ ರಿವೀಲ್ ಆಗುವಂತದ್ದು ಅದೇ ಜನಗಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತದ್ದು ಆಗಿರುತ್ತೆ. ಸೊ ನಾವ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಹಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಡೈರೆಕ್ಟರ್. ಚೆನ್ನಾಗಿ ಅದೇ ರೀತಿ ನಾವು ನಮ್ ಕ್ಯಾಮ್ರಾಮನ್ಗೆ ಥ್ಯಾಂಕ್ಸ್ ಹೇಳಬೇಕು. ಅವ್ರ ಸಪೋರ್ಟ್ ತುಂಬಾ ಇತ್ತು ಸೆಟ್ ಟೈಮ್ ಅಲ್ಲಿ, ಡೈರೆಕ್ಟರ್ದು, ಕ್ಯಾಮ್ರಾಮನ್ದು. ಸೊ ಅವರೆಲ್ಲ ಇರೋದ್ರಿಂದ ಕತೆ ಚೆನ್ನಾಗ್ ಬಂತು. ಶಾರ್ಟ್ಗಳು ಅಷ್ಟೇ ತುಂಬಾ ಅದ್ಭುತವಾಗಿ ಎಲ್ಲ ಕೊರಿಯೋಗ್ರಾಫ್ ಎಲ್ಲ ಮಾಡಿದ್ದಾರೆ. ಇದು ಸ್ಲ್ಯಾಂಗ್ ಕಂಪ್ಲೀಟ್ ಮಂಗಳೂರ್ದೇನಾ ಅಥವಾ ಹೇಗೆ? ಮಂಗಳೂರು ಕನ್ನಡ ಎರಡೂ ತುಳು ಇಲ್ಲ, ಕನ್ನಡ. ಬಟ್ ಮಂಗಳೂರು ಮಾತಾಡೋ ರೀತಿ ಕನ್ನಡ. ಅಂದ್ರೆ ಹೇಗೆ ಸರ್ ಈ ಸ್ಕ್ರಿಪ್ಟ್ ಎಲ್ಲ ಹೇಗೆ ಟ್ರಾನ್ಸ್ಲೇಟ್ ಮಾಡಿದ್ರ ಅಥವಾ ಅಲ್ಲ ಇದು ಅದೇ ಫುಲ್ ಸ್ಲ್ಯಾಂಗ್ ಮಂಗಳೂರು ಕನ್ನಡ ಆಗಿರೋದ್ರಿಂದ ಜಾಸ್ತಿ ಏನ್ ಡಿಫ್ರೆನ್ಸ್ ಇರಲಿಲ್ಲ. ತುಂಬಾ ಡಿಫ್ರೆನ್ಸ್. ಇವಾಗ ನನಗ್ ಬರಲ್ಲ ಮಂಗಳೂರು ಸ್ಲ್ಯಾಂಗ್ ಬರಲ್ಲ. ನಾನು ಬಾರ್ನ್ ಅಂಡ್ ಬಾಟಮ್ ಬ್ಯಾಂಗ್ಳೂರ್. ಸೊ ನನ್ ಪೋರ್ಷನ್ ಏನ್ ಬರುತ್ತೆ ಎಲ್ಲ ನಾನು ನಾರ್ಮಲ್ ಕನ್ನಡ ಮಾತಾಡಿದ್ದು. ಅಲ್ಲ ಲವ್ ಹೀರೋಗ್ ಮಾತ್ರ ಇದೆಯಾ ವಿಲನ್ಗೂ ಇದೆಯಾ ಮೂವಿಲಿ? ಲವ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಪಾರ್ಟ್ 2 ಹೋಗ್ಬಿಡುತ್ತೆ. ಅದೇನ್ ಸರ್ ಮೂವಿನಲ್ಲಿ ಹೀರೋಗ್ ಮಾತ್ರ ಲವರ್ ಇರ್ಬೇಕು, ವಿಲನ್ಗೆ ಇರ್ಬಾರ್ದು? ಇದು ಆಲ್ಮೋಸ್ಟ್ ಇದೇ ಇರುತ್ತಲ್ಲ, ಯಾಕೆ ಈ ತರ ಅಂತ? ಯಾಕಂದ್ರೆ ವಿಲನ್ ಪಾಪ ವಿಲನ್ ಅಲ್ವಾ ಅವ್ರಿಗೆ ನೋಡಿ. ಲವ್ ಈಸ್ ಪ್ಯೂರ್, ಅಂದ್ರೆ ನೆಗೆಟಿವ್ ಅಲ್ಲಿ ಇರಲ್ಲ. ಸೊ ಲವ್ ವಿಲನ್ ಲವ್ ಮಾಡ್ಕೊಂಡು ಕುತ್ಕೊಳ್ಳಲ್ಲ.
ಅದ್ ಹೆಂಗೆ ಅವ್ರ ಮನ್ಸಿಲ್ವಾ ಹೆಂಗೆ ಅಂತ? ತಾನೇ ವಿಲನ್ ಅನ್ನೋದು, ಮನ್ಸೇ ಇರೋಲ್ಲ ಅವ್ರಿಗೆ. ಸರ್ ನೀವ್ ಅದ್ ಹೆಂಗ್ ಹೇಳ್ತೀರಾ? ಎಲ್ಲೋ ಕೇಳಿದ್ವಿ ನಾವು, ವಿಲನ್ ಇವ್ರು ಹೀರೋ ಆಗಿದ್ದಕ್ಕೆ ನೀವ್ ವಿಲನ್ ಅಲ್ವಾ? ಸೊ ನೀವು ಅವ್ರಿಗೆ ನೀವು, ಸೊ ನಿಮ್ಗೆ ಅವ್ರ ವಿಲನ್, ಹೀರೋ ನಿಮ್ಗೆ ವಿಲನ್ ಆಗಿರ್ತಾರೆ ಅಲ್ವಾ? ಹೌದು. ನಿಮಗ್ ನೀವ್ ಹೀರೋನೆ. ಸೊ ಅದ್ ಹೆಂಗೆ? ಇಲ್ಲ ನಾನು ಅದನ್ನೇ ಹೇಳ್ತೀನಿ, ನೀವು ಹೇಳಿದ್ ಕರೆಕ್ಟ್ ಪಾಯಿಂಟ್. ಬಟ್ ಈ ಕಥೆಲ್ ಹಂಗಿಲ್ಲ. ಓಕೆ, ಇಲ್ಲ ಸುಮ್ನೆ ಕೇಳಿದ್ದು. ನಮ್ಗೆ ಈ ತರ ಕ್ವಶನ್ಗಳು ಬೇಕು, ಯಾಕಂದ್ರೆ ನಮ್ಗೂ ಬೇಕಾಗುತ್ತಲ್ಲ ಆನ್ಸರ್ ಮಾಡೋದು. ಓಕೆ, ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಂಗ್ಳೂರಲ್ಲೇ ಆಯ್ತು ಹಾಗಿದ್ರೆ? ಬೆಂಗಳೂರಲ್ಲಿ ಸ್ವಲ್ಪ ರಾಘಣ್ಣ ಅವ್ರ ಪೋರ್ಷನ್. ಬಿಟ್ಟು ಎಲ್ಲ ಸಾಂಗ್ ಎಷ್ಟಿದೆ ಸರ್? 2 ಸಾಂಗ್. 2 ಸಾಂಗ್, 2 ಸಾಕಾಯ್ತಾ? ಸಾಕು. ಅಲ್ಲ, ಕತೆಗೆ 2 ಬೇಕಿತ್ತು. ನೋಡಿದ್ರೆ ಸಾಂಗ್ ನೋಡಿದೀವಿ, ಅದು ಲಿರಿಕಲ್ ಸಾಂಗ್ ಅಲ್ವಾ? ಹಾ, ನೋಡಿ ಇಂಟರ್ವ್ಯೂ ಮಾಡುವಾಗ ನೋಡ್ಲೇಬೇಕಲ್ಲ ಸರ್ ಯಾವ ಸಾಂಗ್ ಅಂತ. ಇವಾಗ ಕಂಪ್ಲೀಟ್ ಫೈಟ್ಸ್ ಎಲ್ಲ ಎಷ್ಟಿದೆ? ಫೈಟ್ ಒಂದೇ ಇದೆ, ಹೇಳ್ಕೊಳ್ಳೋಂತ ಫೈಟ್ ಅಂತ ಏನಲ್ಲ. ನಾವೇ ಕೊರಿಯೋಗ್ರಾಫ್ ಮಾಡಿ ನಮ್ ಡಿಎಫ್ ಅವರು ಈ ತರ ಮಾಡೋದು ಈ ತರ ಅಂತ ನಾವು ಚಿಕ್ಕ ಫೈಟ್ ಅಂದ್ರೆ ಅಲ್ಲಿ ದೊಡ್ಡ ಫೈಟ್ ಬರ್ಬೇಕು ಅಂತ ಏನು ಇರ್ಲಿಲ್ಲ. ಕತೆ ಒಂದ್ ಸ್ವಲ್ಪ ಜಗಳ ಬೇಕಿತ್ತು, ಅಲ್ಲೊಂದ್ ಏನೋ ಒಂದ್ ಸ್ವಲ್ಪ ಪರಲ್ ಆಗ್ಬೇಕಿತ್ತು ಎಲ್ಲ. ಮತ್ತೆ ಹೀರೋನಕ್ಕೆ ಒಂದ್ ಆಯ್ತು ಅಷ್ಟೇ. ರಿಯಲಿಸ್ಟಿಕ್ ಅದೇ ಅಲ್ವಾ? ಸ್ವಲ್ಪ ರಿಯಲ್ ಆಗಿರೋದು. ಬಟ್ ಹೀರೋಯಿನ್ ಇಲ್ವಲ್ಲ? ಹೀರೋಯಿನ್ ಮಿಸ್ ಆದ್ರು ಇಂಟರ್ವ್ಯೂ ನಲ್ಲಿ. ಹೀರೋಯಿನ್ ಆಕ್ಚುಲಿ ಬೇರೆ ಒಂದು ಶೂಟ್ ಅಲ್ಲಿ ಬಿಸಿ ಇದಾರೆ, ಬರ್ಬೇಕಿತ್ತು ಅವರು, ಎಲ್ಲ ಆಗಿತ್ತು. ಸಡನ್ ಬೇರೆ ಒಂದು ಇಂಪಾರ್ಟೆಂಟ್ ಶೂಟ್. ಕಂಪ್ಲೀಟ್ ಮೂವಿನಲ್ಲಿ ತುಂಬಾ ರಿಸ್ಕ್ ಅನ್ಸಿದ್ ಯಾವ್ದಾದ್ರು ಘಟನೆ ನಡೆದಿತ್ತಾ? ಹೇಗೆ? ಸ್ವಲ್ಪ ಪೇಮೆಂಟ್ ಗಳ ವಿಷಯ ಅದು ಪ್ರೊಡ್ಯೂಸರ್ಗೆ ಇರುತ್ತೆ ಬಿಡಿ ಆ ತಲೆನೋವು. ಹೊಸ ಪ್ರೊಡಕ್ಷನ್ ಅಲ್ವಾ, ಸೀನ್ ಮಾಡುವಾಗ್ಲಿ ಶೂಟಿಂಗ್ ಟೈಮ್ ಅಲ್ಲ, ಪ್ರತಿದಿನ ಇದ್ದಿದ್ದೆ ಅವೆಲ್ಲ. ರಾಘಣ್ಣ ಅವ್ರ ಸೆಟ್ಟಿಗೆ ಬಂದಾಗ ಅವ್ರ ಜೊತೆ ನಾವ್ ಆಕ್ಟ್ ಮಾಡ್ಬೇಕಲ್ಲಪ್ಪ ಅನ್ನೋದೇ ಒಂದು ಸ್ವಲ್ಪ ಭಯ ಎಲ್ಲೋ ಇರುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಡೇ ಫೇಸ್ ಮಾಡುವಾಗ? ಆಕ್ಚುಲಿ ಬೆಳಿಗ್ಗೆ ಬಂದ ತಕ್ಷಣ ನನಗೆ ಆಯ್ತು ಹೇಗೆ ಯಾವ ತರ ಆಕ್ಟ್ ಮಾಡೋದು, ಅಂದ್ರೆ ನಿಮಗೆ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರ ಅಂತ ಗೊತ್ತಿಲ್ವಲ್ಲ. ಇನ್ ಕೇಸ್ ನಾವು ಶೂಟ್ ಮಾಡ್ತಾ ಕಾಂಬಿನೇಷನ್ ನಾನೇ ತಪ್ಪು ಮಾಡಿದ್ರೆ, ಒಂದ್ ತಪ್ಪಾದ್ರೆ ಓಕೆ, ಕಂಟಿನ್ಯೂಸ್ ರೀಟೇಕ್ಸ್ ಆದ್ರೆ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರ ಅಂತ ಆ ಒಂದ್ ಭಯ. ಅದಾದ್ಮೇಲೆ ಕಾನ್ಫಿಡೆಂಟ್ ಆಗಿಲ್ಲ, ನಾವ್ ಮಾಡೋಣ ನಮಗೂ ಆಗತ್ತ ಅಂತ ಕಾನ್ಫಿಡೆನ್ಸ್ ಬೂಸ್ಟ್ ಕೊಟ್ಟು ಆಕ್ಟ್ ಮಾಡೋದು ಅಷ್ಟೇ. ಹೆಂಗೆ ನೀವು ರಿಯಲ್ ಲೈಫ್ ಅಲ್ಲಿ ಲವರ್ ಬಾಯ ಅಥವಾ ಡೀಸೆಂಟ್? ಸಿನಿಮಾ ಲವ್ ಸಿನಿಮಾ ನಾನು ಹೇಳಿದ್ ರಿಯಲ್ ಲೈಫ್ ಅಲ್ಲಿ, ಅವ್ರು ಅರ್ಥ ಮಾಡ್ಕೊಂಡ್ರು. ನೀವು ರಿಯಲ್ ಲೈಫ್ ಅಲ್ಲಿ ಸಿನಿಮಾ ಅಷ್ಟೇ ಲವ್ ಮಾಡ್ತಿದ್ದೆ ನೋಡಿ, ಅವ್ರ ಲುಕ್ಕೇ ಚೇಂಜ್ ಆಯ್ತು. ಏನಿಲ್ಲಪ್ಪ ಅನ್ನೋದ್ರಲ್ಲೇ ಏನೋ ಇರುತ್ತೆ. ಹೇಗೆ ಸಿನಿಮಾದಲ್ಲಿ ಹೀರೋಯಿನ್ ಏನಿರ್ಬೋದು ಹೇಳಿ? ಪರವಾಗಿಲ್ಲ, ಇಲ್ಲ ಕ್ಯಾಮ್ರಾ ಆಫ್ ಮಾಡ್ತಾರೆ. ಪರವಾಗಿಲ್ಲ, ನಿಜ ಹೀರೋಯಿನ್ ಕಾಂಬಿನೇಷನ್ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಅವರು ಮಂಗಳೂರವ್ರೆ. ಸೊ ಅದೇ ಇಡೀ ಸಿನಿಮಾದಲ್ಲಿ ನನಗೆ ಅಡ್ವಾಂಟೇಜ್ ಆಗಿದ್ದು ಎಲ್ಲರೂ ನನಗೆ ಬರ್ಸಿರೋರೆ. ಸೊ ಆ ಒಂದು ಬಾಂಡ್ ಮುಂಚೆನೆ ಇದ್ದಿದ್ದಕ್ಕೆ ತುಂಬಾ ಈಸಿ ಆಯ್ತು ಆಕ್ಟ್ ಮಾಡಕ್ಕೆ. ಅವರು ಹೀರೋಯಿನ್ ಆಗ್ಲಿ ತುಂಬಾ ಒಳ್ಳೆ ಆರ್ಟಿಸ್ಟ್. ಸೊ ನಾನು ಇವ್ರ ಕಾಂಬಿನೇಷನ್ ಎಲ್ಲ ಇದ್ದಾಗ ಹೋಗಿದ್ದೆ. ನಂದು ಕಾಂಬಿನೇಷನ್ ಇತ್ತು, ನಂದು ಹೀರೋಯಿನ್ ಮತ್ತೆ ಹೀರೋದ ಕಾಂಬಿನೇಷನ್ ಇತ್ತು. ಕ್ಲೈಮ್ಯಾಕ್ಸ್ ಅಂತ ಬರುತ್ತಾ, ಆವಾಗ ಕ್ಯಾಮ್ರಾ ಆಫ್ ಆಯ್ತು ಅಂದ್ರೆ ಶಾರ್ಟ್ ಓಕೆ ಆಯ್ತು ಅಂದ್ರೆ ಇವ್ರು ತುಳುನ್ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಡೋದು. ಅದ್ ಏನ್ ಮಾತಾಡ್ತಿದ್ರು, ಏನ್ ಕತೆ, ಏನ್ ಬೈಯೋರು, ಮಾತಾಡೋರು, ಏನೋ ಮಾತಾಡೋರು. ಸರ್ ನೀವು ಅಗ್ರಿಮೆಂಟ್ ಅಲ್ಲಿ ಮಾಡಿಸ್ಬಿಡ್ಬೇಕಿತ್ತು, ನೀವು ಸೆಟ್ಟಲ್ ಎಲ್ಲ ತುಳು ಮಾತಾಡಂಗಿಲ್ಲ. ಅಗ್ರಿಮೆಂಟ್ ಅಲ್ಲಿ ಅರ್ಧ ಬಿಸಾಕ್ತಾರ. ನನ್ನ ಇಷ್ಟ, ಕನ್ನಡದಲ್ಲಿ ಸಿನಿಮಾ ಮಾಡ್ತಿದ್ರ ಓಕೆ, ಅಲ್ಲೇನೋ ಪರವಾಗಿಲ್ಲ, ಇದ್ರೂ ಆಗಲ್ಲ. ಸರ್ ಬೈದಿರ್ಬೋದಲ್ವಾ? ಅಲ್ವಾ? ಅದೇ ನನ್ ಮುಖ ನೋಡ್ಕೊಂಡಾಗ. ಸರ್ ಇವಾಗ ಎಷ್ಟೊಂದ್ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ, ಅಷ್ಟು ಸಿನಿಮಾಗಳ ಮಧ್ಯೆ ಬಂದು ನಿಮ್ಮ ಸಿನಿಮಾನ ನೋಡ್ಬೇಕು ಅಂದ್ರೆ ಸ್ಟ್ರಾಂಗ್ ಪಾಯಿಂಟ್ ಏನಿರ್ಬೋದು? ಸೊ ಒಂದು ನಾವೇನ್ ಹೇಳ್ಬೇಕು ಅಂದ್ರೆ ಟೈಟಲ್ ಕ್ಯಾಚಿ ಟೈಟಲ್, ಅಂಡ್ ಟೈಟಲ್ಗೂ ನಾನೊಂದು ಕೊಟ್ಟಿದ್ದೀನಿ, ಏನಕ್ಕೆ ಆ ಟೈಟಲ್ ಇಟ್ಟಿದೀವಿ ಅಂತ. ಸೊ ಎಸ್, ನಾನು ಅವಾಗ ಹೇಳ್ದಂಗೆ 2 ಅವರ್ ಏನ್ ಬಂದ್ ಕುತ್ಕೊಂಡು ನೋಡ್ತಾರೆ ಜನಗಳು, ಅವ್ರಿಗೊಂದು ಪ್ಯಾಕೇಜ್ ಸಿಗುತ್ತೆ. ಬರೀ ಸಸ್ಪೆನ್ಸ್ ಥ್ರಿಲ್ಲರ್, ನಾನು ಸಾಕಷ್ಟು ಸಿನಿಮಾಗಳು ಇವಾಗ ಬರ್ತಿರೋದು ನೋಡ್ತಿದೀವಿ, ಎಲ್ಲ ನೋಡ್ತಿದೀವಿ. ಎಲ್ಲೋ ಒಂದ್ ಕಡೆ ಎಲ್ರು ಕಾಮಿಡಿ ಅನ್ನೋದನ್ನ ಮರಿತಿದ್ದಾರೆ. ನೀವು ನೋಡಿರ್ಬೋದು, ಎಷ್ಟೋ ಜನ ಕಾಮಿಡಿ ಆಕ್ಟರ್ಸ್ ಗಳು ಎಲ್ಲ ಕಣ್ಮರೆ ಆಗಿ ಹೋಗ್ತಾ ಇದ್ದಾರೆ. ಸೊ ನನ್ನ ಉದ್ದೇಶ ಇದ್ದಿದ್ದೆ ಅಷ್ಟು, ಕಾಮಿಡಿ ಜನಗಳು ಬಂದು ಥಿಯೇಟರ್ ಬಂದು ಕುತ್ಕೊಂಡು ನೋಡ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಅವ್ರು ನಗ್ಬೇಕು. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಹಿಂಗೆ ಕುತ್ಕೊಂಡು ಹೋಗ್ಬಾರ್ದು, ಒಂದ್ ಸ್ವಲ್ಪ ನಗ್ಬೇಕು. ಅದು ಹೀರೋನೇ ಮಾಡ್ಲಿ ಕಾಮಿಡಿ.
ಕಾಮಿಡಿ ಆಕ್ಟರ್ಸ್ ನ ಕರ್ಸ್ ಮಾಡಿಸಿ ಅಂತ ನಾವೇನಲ್ಲ. ಅವ್ರದೇನ್ ಕತೆ ಇದೆ, ಸಸ್ಪೆನ್ಸ್ ಇದೆ, ಎಲ್ಲ ಕ್ಯಾರಿ ಆಗಿ ಏನ್ ತೊಂದ್ರೆ ಇಲ್ಲ. ಜೊತೆಗೆ ಒಂದು ಹ್ಯೂಮರಸ್ ಇರ್ಬೇಕು, ಒಂದು ಕಾಮಿಡಿ ಇರ್ಬೇಕು, ಒಂದು ಲವ್ ಇರ್ಬೇಕು. ಈಗ ಎಷ್ಟೋ ಜನ ಲವರ್ಸ್ ಗಳು ಬರ್ತಾ ಇದಾರೆ, ಜಾಸ್ತಿ ಹುಡುಗರು ಬರ್ತಾ ಇದಾರೆ. ಲವರ್ಸ್ ಗಳು ಬರೋದು ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ತುಂಬಾ ಸೀರಿಯಸ್ ಆಗಿರೋ ಸಿನಿಮಾಗಳಿಗೆ ಸ್ವಲ್ಪ ಕಮ್ಮಿ ಬರ್ತಾ ಇದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಲವ್ ಸಿನಿಮಾಗೆಲ್ಲ ಹೋಗ್ತಾರೆ, ಅದು ಬೇರೆ. ಸೊ ನಮ್ದೇನ ಅಂದ್ರೆ ಎಲ್ಲದೂ ನಾವು ಕೊಡ್ಬೇಕು ಅಂತ ನಮ್ದು ಉದ್ದೇಶ ಇದ್ದಿದ್ದು. ಸೊ ಅದೇ ತರ ತಗೊಂಡ್ಬಂದಿದ್ವಿ. ಅದೊಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಲವ್ ಸಾಂಗ್ ಇದೆ, ನಮ್ಮ ವಾಸುಕಿ ಅವರು ಆಡಿರುವಂತದ್ದು ಅದ್ಭುತವಾದಂತ ಸಾಂಗ್. ಥಿಯೇಟರ್ ಇನ್ನೂ ಬೇರೆ ತರ ಫೀಲ್ ಸಿಗುತ್ತದು. ನಾವು ಮೊಬೈಲ್ ಅಲ್ಲಿ ಏನ್ ನೋಡಿದೀವಿ ಅದಕ್ಕಿಂತ ಥಿಯೇಟರ್ ಇನ್ನೂ ಬೇರೆ ತರ ಫೀಲ್ ಸಿಗುತ್ತೆ. ಅಂಡ್ ಅದಕ್ಕೆ ಅದೇ ಹೇಳ್ದಂಗೆ ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಸೊ ಎಲ್ಲ ಒಂದು ಪ್ಯಾಕೇಜ್ ಇರೋದ್ರಿಂದ ಅದೊಂದು ಸ್ಟ್ರಾಂಗ್ ಪಾಯಿಂಟ್ ಅಂತ ಹೇಳಿ. ಅದೇ ಹೇಳಿದ್ರಿ 3 ವರ್ಷ ಪಟ್ಟಿರೋಂತ ಕಷ್ಟ, ಕಂಡಿರೋಂತ ಕನ್ಸು ಇದೆ. ಜಾನ್ 17th ರಿಲೀಸ್ ಆಗ್ತಿದೆ. ಆಡಿಯನ್ಸ್ ಏನ್ ಹೇಳ್ತೀರಾ? 3 ವರ್ಷ ಆಗಿರ್ಲಿ, 10 ವರ್ಷ ಆಗಿರ್ಲಿ, ಕೊನೆಗೆ ಲಾಸ್ಟ್ ಅಲ್ಲಿ ಸಿನಿಮಾ ಏನ್ 2 ಅವರ್ ನೋಡ್ಕೊಂಡ್ ಬರ್ತಾರೆ. ಬಂದು ಈಚೆ ಬಂದು ಒಂದು 3 ಸೆಕೆಂಡ್ ಕೊಡೋ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ನಿಮ್ಮೇಲೆ ನಿಂತಿದೆ. ನೀವೇನ್ ರಿವ್ಯೂ ಕೊಡ್ತೀವಿ ಅದ್ರ ಮೇಲೆ ನಿಂತಿದೆ. ಹಿಂಗೆ ಕೊಡಿ ಹಂಗೆ ಕೊಡಿ ಅಂತ ನಾವೇನಿರಲ್ಲ. ನಾವು 3 ವರ್ಷ ಅಲ್ಲ 10 ವರ್ಷ ಕಷ್ಟಪಟ್ರು ಫೈನಲಿ ನಿಮಗೆ ಸ್ಯಾಟಿಸ್ಫೈ ಆಗ್ಬೇಕು ನಮ್ ಸಿನಿಮಾ, ಅಷ್ಟೇ. ಸೊ ಅದು ನಿಮ್ಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಆಯ್ತು ಅಂದ್ರೆ ಒಳ್ಳೆ ರಿವ್ಯೂ ಕೊಡಿ, ಬಂದ್ ಸಿನಿಮಾ ನೋಡಿ, ಅಷ್ಟೇ. ಅಷ್ಟೇ. ಸೊ ನಿಮ್ ಸಪೋರ್ಟ್ ಇದ್ರೇನೆ ನಮಗ್ ಬೆಳೆಯಕ್ಕಾಗೋದು. ನಿಮ್ ಸಪೋರ್ಟ್ ಬೇಕೇ ಬೇಕು. ಸೊ ನಾವು ಹೊಸ ಕಲಾವಿದರು, ಇವರು ಹೊಸ ಕಲಾವಿದ್ರ ಜೊತೆ ಪ್ರೊಡ್ಯೂಸರು. ಸೊ ನಮ್ ಸಿನಿಮಾನ ಸಪೋರ್ಟ್ ಮಾಡಿ. 100% ನಿಮಗೆಲ್ಲ ಎಂಟರ್ಟೈನ್ಮೆಂಟ್ ಜೊತೆ ಆ ಕತೆ ಇರಲಿ ಎಲ್ಲಾರು ಪ್ಯಾಕೇಜ್ ತರ ಇದೆ ಈ ಸಿನಿಮಾದಲ್ಲಿ. ಬನ್ನಿ, ನ್ಯೂ ಥಿಯೇಟರ್ಗೆ ಬನ್ನಿ, ನಾವು ಬರ್ತೀವಿ. ಅಂದ್ರೆ ಒಳ್ಳೆ ಸಿನಿಮಾನ ಗೆಲ್ಲಿಸ್ತೀರಾ ಅನ್ನೋ ಒಂದು ನಂಬಿಕೆ ಇದೆ. ಅದು ಸಾಕಷ್ಟು ಪ್ರೂವ್ ಆಗಿನೂ ಬಂದಿದೆ. ಮತ್ತೆ ಆ ಒಂದು ನಂಬಿಕೆ ಮೇಲೆ ನಾವು ಬರ್ತಾ ಇದೀವಿ 15ನೇ ತಾರೀಕು. ನೀವು ಬನ್ನಿ, ನಾವು ಬರ್ತೀವಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ಇವಾಗ ಆರ್ಟಿಸ್ಟ್ ಆಗ್ಬೇಕು, ಸಿಂಗರ್ ಆಗ್ಬೇಕು ಅನ್ನೋದು ಸಹಜ. ಅನ್ಕೊಂಡು ಆಸೆ ಪಟ್ಟು ಅದ್ರಲ್ಲಿ ಟ್ರೈ ಮಾಡೋದು ಸಹಜ ಸರ್. ಬಟ್ ನಾವು ಮೂವಿನ ಪ್ರೊಡ್ಯೂಸ್ ಮಾಡ್ಬೇಕು, ನಮ್ದೇ ಆದಂತ ನಮ್ಮ ಬ್ಯಾನರ್ ಅಲ್ಲಿ ನಾವು ಬರ್ಬೇಕು ಅನ್ನೋದು ಆಕ್ಚುಲಿ ಇದು ಕಷ್ಟವಾಗಿರುವಂತ ಕೆಲಸ. ಅಂತದನ್ನ ನೀವು ಮಾಡಿದೀರಾ, ಪ್ರೂವ್ ಮಾಡಿದೀರಾ ಅದನ್ನ, ಅಂತ ರಿಸ್ಕ್ ಅನ್ನ ತಗೊಂಡು. ಸೊ ನಿಮ್ಗೆ ಆಲ್ ದ ಬೆಸ್ಟ್ ಸರ್. ಸಿನಿಮಾಗೂ ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.